ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾಣಿ ದಯಾಮೂರ್ತಿ ಬಸವೇಶ್ವರ. ಅಹಿಂಸಾ ಮಹಾಗುರು ಬಸವಣ್ಣನವರು ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಅಹಿಂಸಾ ಧರ್ಮದ ಪಾಠ ಸಕಲ ಜೀವಾತ್ಮರಿಗೂ ಲೇಸನ್ನು ಬಯಸಿರ್ತಕ್ಕಂಥ ಮಾತೃ ಹೃದಯ ಬಸವಣ್ಣ. ಅದಕ್ಕಾಗಿ ಅವರು ಹೇಳ್ತಾರೆ, ದಯವಿಲ್ಲದ ಧರ್ಮ ಅದೇವುದಯ್ಯ, ದಯವಿಲ್ಲದ ಧರ್ಮ ಅದೇವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ, ದಯವೇ ಧರ್ಮದ ಮೂಲವಯ್ಯ ಅಂತಾರೆ. ಧರ್ಮದ ಮೂಲ ಯಾವುದಂದ್ರೆ ದಯ ಇರಬೇಕು. ದಯ ಇಲ್ಲದ ಧರ್ಮ ತೊಗೊಂಡು ಏನು ಮಾಡ್ಬೇಕಂತಾರೆ? ಅದು ಧರ್ಮನ ಅಲ್ಲದು, ಪಾಪ ಕರ್ಮ. ಅದಕ್ಕಾಗಿ ಮಹಾಗುರು ಬಸವಣ್ಣನವರು ದಯೆಯ ತಳಹದಿ ಮೇಲೆ ಧರ್ಮವನ್ನು ಕಟ್ತಾ ಇದ್ದಾರೆ. ಪ್ರಾಣಿ ದಯಾಮೂರ್ತಿ ಬಸವಣ್ಣ. ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇಯಿತ್ತು. ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇಯಿತ್ತು. ಕೊಂದಹಾರ ಎಂಬುದ ನರಿಯದೆ ಬೆಂದ ಒಡಲ ಹೊರೆಯ ಹೋಯಿತು. ಕೊಂದಹಾರ ಎಂಬುದ ನರಿಯದೆ ಬೆಂದ ಒಡಲ ಹೊರೆಯ ಹೋಯಿತು. ಒಂದೊಂದೇ ಹುಟ್ಟಿತ್ತು, ಒಂದೊಂದೇ ಸತ್ತಿತ್ತು, ಕೊಂದವರು ಉಳಿವರೆ ಕೂಡಲ ಸಂಗಮದೇವ. ಎಷ್ಟು ಮನ ಮರುತು ತಪ್ಪವ್ರದ್ದು. ಒಂದು ಜಾತ್ರೆ ನಡೆದತ್ತೆ, ಜಾತ್ರೆ, ಊರು ಜಾತ್ರೆ ಅಂತ ಮಾಡ್ತಾರೆ. ಅದಕ್ಕೆ ಕುರಿ ಸಾಕಿರ್ತಾರೆ. ಕುರಿನ ಆ ಸಾಕಿದ ಕುರಿನ ಕಡಿಬೇಕಂತಂದು ಕೈಯಾಗ ಕೊಡ್ಲಿ ಹಿಡ್ಕೊಂಡು, ಕತ್ತಿ ಕಟ್ಟಾರಿ ಹಿಡ್ಕೊಂಡು ಎಳ್ಕೊಂಡು ಬರ್ತಾರೆ ಆ ಕುರಿನ. ಹಬ್ಬಕ್ಕೆ ಅದು ಸಾಕಿರ್ತಾರೆ, ಚಂದ ತಿನ್ನಿಸಿರ್ತಾರೆ. ಅದಕ್ಕೆ ಹಬ್ಬಕ್ಕೆ ತಂದು ಹಬ್ಬಕ್ಕೆ ಕಡಿಯಕ್ಕೆ ಬರ್ತಂತ ಸಾಕಿರ್ತಾರೆ. ಆದರೆ 3 ದಿವಸ ಅದಕ್ಕೆ ಉಪವಾಸ ಮಾಡಿರ್ತಾರೆ ಪಾಪ, ಏನು ಕೊಟ್ಟಿರೋದಲ್ಲ. ಅದು ಬಂದ ಕೂಡಲೇ ಏನು ಮಾಡ್ತದಂದರೆ ಅಲ್ಲಿ ತೋರಣ ಕಟ್ಟಿರ್ತಾರೆ. ಬೇನ್ ತಪ್ಪಲು ಬಾಯಿನ ತಪ್ಪಲು ಅಂತದ. ಆ ತಪ್ಪಲ ತಿಂತದೆ ಪಾಪ. ಏನೊಂದು ಗಳಿಗೆ ನನ್ನ ಕೊಲ್ತಾರೆ ಅನ್ನೋದು ಗೊತ್ತಿಲ್ಲ. ಅದು ತಪ್ಪಲ ತಿಂದು ಬದುಕಬೇಕಂತತೆ. ಹಾಗೆ ಅಂದಂದೇ ಹುಟ್ಟಿತ್ತು, ಅಂದಂದೇ ಸತ್ತಿತ್ತು. ಅದು ಎಂದು ಹುಟ್ಟೈತಲ್ಲ ಅಂದೇ ಸಾವಿನ ಕಡೆಗೆ ಹೆಜ್ಜೆ ಇಡ್ತತೆ. ಪ್ರತಿಯೊಂದು ಜೀವನ ಹಂಗೆ. ನಾವು ಮನುಷ್ಯರು ಅಷ್ಟೇ. ಎಂದು ಜನನಾಥ ಅದು ಸಾವಿನ ಕಡೆಗೆ. ಅದಕ್ಕೆ ಭಕ್ತನ ಹೆಜ್ಜೆ ಲಿಂಗದ ಕಡೆಗೆ, ಭವಿ ಹೆಜ್ಜೆ ಸಾವಿನ ಕಡೆಗೆ. ಆದ್ದರಿಂದ ಇಲ್ಲಿ ಏನೈತಲ್ಲ, ಹಬ್ಬಕ್ಕೆ ತಂದ ಹರಕೆ ಕುರಿ ತೋರಣಕ್ಕೆ ತಂದ ತಳಿರಮೇ ಇತ್ತು. ಹೊಟ್ಟೆ ಹಸ್ಬಿಟ್ಟದ ಪಾಪ. ಅದು ತಳಿರು ತಿಂದು ಬದುಕಬೇಕಂತಂದು ಅದು ತಿಂತತೆ. ಇನ್ನೊಂದು ಗಳಿಗೆ ನಾನು ಕೊಲ್ತಾರೆ ಅನ್ನೋದು ಗೊತ್ತಿಲ್ಲ ಅದಕ್ಕೆ. ಮನುಷ್ಯನೂ ಅಷ್ಟೇ. ಇವನೇನು ಕ್ಷಣ ಎಷ್ಟೊತ್ತಿರ್ತಾನೆ ಇವನು. ಅದನ್ನು ಹೇಳ್ತಾರೆ ಅಪ್ಪ ಬಸವಣ್ಣ. ಹಬ್ಬಕ್ಕೆ ತಂದ ಹರಕೆ ಕುರಿ ತೋರಣಕ್ಕೆ ತಂದ ತಳಿರಮೇ ಇತ್ತು. ಅದಕ್ಕೆ ಅಪ್ಪ ಬಸವಣ್ಣ ಏನು ಹೇಳ್ತಾರೆ? ಮನುಷ್ಯ ನೀನು ಅಂಗದಿ ಹಾವಿನ ಬಾಯ ಕಪ್ಪಾಯಿಸಿದು ಹಾರುವರಣ ಕಾಶಿಸುವಂತೆ, ಶೂಲವನೇರುವ ಕಳ್ಳ ಹಾಲು ತುಪ್ಪವು ಕುಡಿದು ಮೇಲಿನೇಸು ಕಾಲ ಬದುಕುವನೋ, ಕೆಡು ಒಡಲ ನೆಚ್ಚಿ ಕಡು ಹುಸಿಯೇನ ಹುಸಿದು ಒಡಲ ಹೊರೆವರ ಮೆಚ್ಚ ಕೂಡಲ ಸಂಗಮದೇವಂತಾರೆ. ಪರಮಾತ್ಮ ಮೆಚ್ಚಂಗೆ ಬಾಳಿ ಮಾಡ್ರಪ್ಪ ಅಂತಾರೆ. ಇನ್ನು ಜೀವನ ಹೆಂಗೈತೆ ಅಂದರೆ ಹಾವಿನ ಬಾಯಿ ಕಪ್ಪೆ. ಒಂದು ಕಪ್ಪೆ ಏನು ಮಾಡ್ತಂದ್ರೆ ಒಂದು ಕೆರೆ ನೀರೆಲ್ಲ ಬತ್ತಿ ಹೋಗ್ಬಿಟ್ಟಿತ್ತು. ನನಗೆ ನೀರಿಗಿಂತ ಮೊದಲು ನೆರಳಬೇಕಂತಂದು ಕಪ್ಪಿ ಪಾಪ ಹರ್ಕೊಂತ ಬಂತು. ಅಲ್ಲೇನು ಮಾಡ್ತಂದ್ರೆ ಒಂದು ಹಾವು ಅದು ಆಹಾರ ಹುಡುಕ್ಯಂತ ಅದು ಆ ಹುತ್ತಲಗದ ಹೆಡಿ ತಕ್ಕಂಡು ಕುಂತತ್ತದು. ಹೆಡಿ ಹಿಂಗೆ ತಕ್ಕಂಡು ಕುಂತತೆ. ಆಹಾ ನೆರಳೈತಂತಂದು ಕಪ್ಪಿ ಅದ್ರ ಮುಂದೆ ಕುಂತು ಬಿಡಿತು. ಅದು ಕಪ್ಪೇನು ಅದು ಹಾವೇನು ಮಾಡ್ತಂದ್ರೆ ಗಪ್ಪನ ಹಿಡಿದು ಬಿಡ್ತು ಅದನ್ನು. ಅದ್ರ ಅರ್ಧ ಭಾಗ ಒಳಗೈತೆ, ಮುಂದೆ ಮುಖ ಐತೆ. ಆ ರಕ್ತದ ವಾಸನೆಗೆ ಒಂದು ನೊಣ ಬಂತು. ಅದು ನೊಣ ಹಾರ್ತದೆ ಮುಂದೆ ನೊಣ. ಅದನ್ನು ತಿಂದು ಬದುಕಬೇಕಂತತಿ.
ಈ ಕಪ್ಪೆ. ಎಲ್ಲಿ ಇರೋದೆಲ್ಲಿ ಐತೆ? ಹಾವಿನ ಬಾಯಾಗೈತೆ. ಆ ಕಪ್ಪಿ ಹಂಗೆ ನೊಣಕ್ಕೆ ಆಸೆ ಮಾಡ್ತಲ್ಲ, ನಾನು ತಿಂದು ಬದುಕಬೇಕಂತ. ಪ್ರತಿಯೊಬ್ಬ ಮಾನವನ ಜೀವನವೂ ಹಂಗೆ ಇದೆ. ಇನ್ನೊಂದು ಗಳಿಗೆ ಶೂಲವನೇರುವ ಕಳ್ಳ, ಹಾಲು ತುಪ್ಪವು ಕುಡಿದ ಮೇಲೆ ನೇಸು ಕಾಲ ಬದುಕುವನು ಅಂತಾರೆ. ಶೂಲ್ಗೆ ಹಾಕ್ತಾರೆ ಗಲ್ಲಿಗೆ, ಅಂದರೆ ಕುಣಿಕಿ ಹಿಂಗೆ ತುಳಿದ್ಬಿಟ್ಟು ಮುಟ್ಬಿಟ್ರೆ ಮುಗಿದೋತು. ಕೊಳ್ಳಿಗೆ ಉರುಳು ಬೀಳ್ತದೆ, ಸತ್ತು ಹೋಗ್ತಾನೆ. ಹಾಲು ತುಪ್ಪ ಕುಡಿಯೋ ಅಂತಾರೆ. ಏಸು ಕಾಲ ಬದುಕುವನು ಅಂತಾರೆ. ಕೆಡು ಒಡರ ನೆಚ್ಚಿ ಕಡು ಹುಸಿಯೇನೆ ಹುಸಿದು, ಬರೀ ಸುಳ್ಳು ಹೇಳ್ಕೊಂತ ಯಾಕೆ ಜೀವನ ಮಾಡ್ತಿರೋ ಅಂತಾರೆ ಅಪ್ಪ ಬಸವಣ್ಣ. ಅದಕ್ಕಾಗಿಯೇ ಇಲ್ಲಿ ಹಾವಿನ ಬಾಯ ಕಪ್ಪೈಸಿದೆ, ನೀನು ಕೂಡ ವಿಷಯ ಸುಖದ ಆಸೆಗಾಗಿ ನಾನು ಅವ್ರದ್ದು ಹೊಡಿಬೇಕು, ಅವ್ರನ್ನ ಕೊಲ್ಲಬೇಕು, ಇವ್ರನ್ನ ಕೊಲ್ಲಬೇಕು, ಆ ಮನೆ ಕಟ್ಟಬೇಕು, ಈ ಬಂಗ್ಲೆ ಮಾಡ್ಕೋಬೇಕು, ಹಾವನ್ನ ತಗೋಬೇಕು ಅಂತ ಎಷ್ಟೆಲ್ಲ ಆ ನೊಣ ಹೆಂಗೆ ಆ ಕಪ್ಪೆ ಹೆಂಗೆ ನೊಣಕ್ಕೆ ಇದು ಮಾಡ್ತಾನೆ ಹಂಗೆ ಮಾಡ್ತೀನಿ ನೀನು ವಿಷಯ ವಾಸನೆಗೆ. ಅದು ತಪ್ಪು ಅಂತಾರೆ ಬಪ್ಪ ಬಸವಣ್ಣ. ಅದಕ್ಕಾಗಿಯೇ ಇಲ್ಲಿ ಹಬ್ಬಕ್ಕೆ ತಂದ ಹರಕೆ ಕುರಿ ತೋರಣಕ್ಕೆ ತಂದ ತಳಿರಮೇ ಇತ್ತು. ಕೊಂದಹರ್ ಎಂಬುದನ್ನು ಅರಿಯದೆ ಬೆಂದ ಒಡಲ ಹೊರೆಯ ಹೋಯಿತು. ಒಂದೊಂದೇ ಹುಟ್ಟಿತ್ತು, ಒಂದೊಂದೇ ಸತ್ತಿತ್ತು. ಕೊಂದವರು ಉಳಿವರೆಯ ಕೂಡಲ ಸಂಗಮದೇವ. ಎಂಥ ಭಯಂಕರ ದೃಶ್ಯ ಇದು. ಅದಕ್ಕಾಗಿಯೇ ಒಂದು ಯಜ್ಞ ನಡೆದಿರ್ತತೆ. ಒಂದು ಹೋತ, ಆ ಹೋತಿಗೆ ಮೈಗೆಲ್ಲ ತುಪ್ಪ ಸವರಿರ್ತಾರೆ. ಆ ಹೋತನ ಹಿಡ್ಕೊಂಡು ಬಂದು ಆ ಬೆಂಕಿಗೆ ಎಳಿತಾರೆ. ಬೆಂಕಿಗೆ ಹಾಕ್ಬೇಕಿನ್ನು ಅದು ಬಸವೇಶ್ವರಿಗೆ ಗೊತ್ತಾಕತ್ತೆ. ಬರ್ತಾರೆ ಬಸವಣ್ಣನವರು, ಕುದುರೆ ಹಾಕ್ಕೊಂಡು ಬರ್ತಾರೆ. ಇಲ್ಲಿ ಯಜ್ಞ ನಡೀತಿತ್ತು ನೋಡ್ರಿ ಅಂತಂದಾಗ ಅದು ಬಂದು ಬ್ಯಾಡ್ರಪ್ಪ ಹಂಗೆ ಮಾಡಬಾರ್ದು, ತಪ್ಪದು, ಭಾಳ ದೊಡ್ಡ ಅಪರಾಧ, ಅದೊಂದು ಜೀವಿ, ಅದಕ್ಕೆ ಎಷ್ಟು ನೋವಾಗ್ತತೆ, ತಪ್ಪು ಅಂತಾರೆ. ಆ ಪುರೋಹಿತ ಸಾಹೇಬ್ ಕೇಳಿದ್ರಲ್ಲ ಅವ್ರ ಮಾತು. ನಮ್ಮ ತಾತ ಮುತ್ತಾತ ಹಿಂದಿನಿಂದ ಮಾಡ್ಕೊಂತ ಬಂದಾರ, ನೀನು ಹೊಸ್ದಾಗಿ ಹೇಳಕ್ಕೆ ಬಂದಿದ್ದೀವಿ, ಹೋಗು ನಾವು ನಿನ್ನ ಮಾತು ಕೇಳಿದ್ರಲ್ಲ ಅಂತಾರೆ. ಅವಾಗ ಇವರು ಈ ಭೈಗಳು ಕೂಟ ನಾನು ಮಾತಾಡೋದ ಬೇಡ ಅಂತಂದು ಅವ್ರು ಏನು ಮಾಡ್ತಾರೆ, ಆ ಹೋತಿನ ಕೂಟ ಮಾತಾಡ್ತಾರೆ. ಅಪ್ಪ ಬಸವಣ್ಣ. ಆ ಹೋತಿ ಹೆಂಗೆ ನೋಡ್ತತೆ, ಕಣ್ಣು ಬಿಟ್ಟು ನೋಡ್ತತೆ, ಇವ್ರು ಯಾರೋ ನನ್ನ ರಕ್ಷಣೆ ಮಾಡೋಕ್ಕೆ ಬಂದಾರಂತದ್ದು ಪಾಪ ಅದು. ಅದಕ್ಕೆ ಅಪ್ಪ ಬಸವಣ್ಣ ಮಾತಾಡ್ತಾರೆ ಆ ಹೋತಿನ ಕೂಟಾಗೆ. ಮಾತಿನ ಮಾತಿಂಗೆ ನಿನ್ನ ಕೊಂದಿಹರೆಂದು ಎಲೆ ಹೋತೆ ಅಳುಕಂಡ. ಮಾತಿನ ಮಾತಿಂಗೆ ನಿನ್ನ ಕೊಂದಿಹರೆಂದು ಎಲೆ ಹೋತೆ ಅಳುಕಂಡ. ವೇದವ ಓದುವವರ ಮುಂದೆ ಅಳುಕಂಡ. ಶಾಸ್ತ್ರವ ಕೇಳುವವರ ಮುಂದೆ ಅಳುಕಂಡ. ವೇದವ ಓದುವವರ ಮುಂದೆ ಅಳುಕಂಡ. ಶಾಸ್ತ್ರವ ಕೇಳುವವರ ಮುಂದೆ ಅಳುಕಂಡ. ನೀನು ಹತ್ತುದಕ್ಕೆ ತಕ್ಕುದ ಮಾಡುವ ಕೂಡಲ ಸಂಗಮದೇವ. ಪರಮಾತ್ಮ ಎಲ್ಲ ನೋಡ್ತಾನೆ, ಕಣ್ಣಿಟ್ಟು ನೋಡ್ತಾನೆ, ಕಣ್ಣಾಗಿದ್ದಾನೆ ಅವನು. ಯಾರು ಏನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಎಲ್ಲ ನೋಡ್ತಾನೆ. ನೀನು ಚೆನ್ನಗಳು ನಿನ್ನ ಕಣ್ಣೀರಿನ ಹನಿ, ಒಂದೊಂದು ಹನಿ ಪಾಪಿಗಳನ್ನು ಮುಳುಗಿಸ್ತತೆ ಸಮುದ್ರ ಆಗಿ. ಘೋರ ಪಾತಕಕ್ಕೆ ಹೋಗ್ತಾರೆ ಅವರು, ನರಕಕ್ಕೆ ಹೋಗ್ತಾರೆ. ಅವಳು ಚಂದ ಅವಳು ಅಂತಂದು ಅಂತಿರ್ತಾರೆ. ಆವಾಗಷ್ಟೊತ್ತಿಗೆ ಏನಾಗತ್ತೆ ಅಂದ್ರೆ ಆ ಯಜ್ಞ ಏನು ಮಾಡ್ತಾರಲ್ಲ ಪುರೋಹಿತಶಾಹಿಗಳು, ಒಬ್ಬನ ಮನೆಗೆ ಬೆಂಕಿ ಹತ್ತತೆ, ಬೆಂಕಿ ಬಿದ್ದತೆ. ಭಟ್ರೆ ನಿಮ್ಮ ಮನೆಗೆ ಬೆಂಕಿ ಬಿದ್ದತ್ತೆ ನೋಡ್ರಿ ಅಂತಾರೆ ಅವರು. ಜನ ಬಂದು ಅವು ಯಜ್ಞಗೆ ಎಲ್ಲ ಬಿಟ್ಕೊಟ್ಟು ಓಡೋ ಕಡೆ ಓಡ್ತಾರೆ. ಅವ ಬಸವೇಶ್ವರ ಯಜ್ಞಕ್ಕೆ ಆ ಹೋತ ಏನು ಕಟ್ಟಿದ್ರಲ್ಲ ಅದನ್ನು ಬೆಸ್ತಾರೆ. ಅದು ಬಸವೇಶ್ವರನ ಅಂತಃಕರಣದಿಂದ ನೋಡಿ ಅವ್ರ ಮೈಗೆ ನೆಕ್ಕಿ ಓಡಿ ಹೋಗ್ಬಿಡ್ತತೆ. ಇವರು ಬಸವೇಶ್ವರ ಕುದುರೆ ತಗೊಂಡು ಅಲ್ಲಿಗೆ ಹೋಗ್ತಾರೆ. ಅಲ್ಲೇನು ಮಾಡ್ತಾರಂದ್ರೆ, ಅಯ್ಯೋ ಬರ್ಯಪ್ಪೋ ನಮ್ಮ ಮನೆ ಬೆಂಕಿ ಬಿದ್ದತ್ತೆ ಅಂತಂದು ಆ ಬತ್ತಲ ನೀರು, ಮನೆಗಳ ನೀರು ಸಾರಾದಿಂದ ಬತ್ತಲ ನೀರು ತಗೊಂಡು ಹೋಗ್ತಾರೆ. ಬೀದಿ ಮಣ್ಣು ತಗೊಂಡು ಹಾಕ್ತಾರೆ. ಬರ್ಯಪ್ಪೋ ನಮ್ಮ ಮನೆಗೆ ಅದು ಬಾಯಿಗೆ ಮಣ್ಣು ಚೆಲ್ಲ ಅಂತಂದು ಬಾಯಿಗೆ ಮಣ್ಣು ಹಾಕ್ತಿರ್ತಾರೆ. ಅವಾಗ ಅಲ್ಲಿ ಬಸವೇಶ್ವರ ಹೋಗಿ ನೋಡ್ತಾರೆ. ಓಹೋ ಹೌದಾ? ಅವಾಗ ಹೇಳ್ತಾರೆ, ಕಿಚ್ಚು ದೈವವೆಂದು ಪೂಜಿಸುವ ಹಾರವನ ಮನೆಗೆ, ಕಿಚ್ಚು ದೈವವೆಂದು ಪೂಜಿಸುವ ಹಾರವನ ಮನೆಗೆ ಕಿಚ್ಚೆದ್ದು ಸುಡುವಾಗ ಬಚ್ಚಲ ನೀರು ಬೀದಿಯ ಮಣ್ಣ ಹೊಯ್ದು ಬೊಬ್ಬಿಟ್ಟೆಲ್ಲರ ಕರೆವರು. ಅಯ್ಯೋ ಬೊಬ್ಬಿಟ್ಟು ಬರೆಯಪ್ಪೋ ನಮ್ಮ ಮನೆ ಬೆಂಕಿ ಐತೈತೆ ಅಂತ ಕರೆದು ಬೊಬ್ಬಿಟ್ಟೆಲ್ಲ ಬಚ್ಚಲ ನೀರು ಹಾಕ್ತಾರೆ ಬಾಯಕ್ಕೆ ಮಣ್ಣ.
ಬಚ್ಚಲ ನೇರ ಒಯ್ದು ಬೊಬ್ಬಿಟ್ಟೆಲ್ಲರ ಕರೆವರು ಒಂದನೇ ಮರೆದು ನಿಂದಿಸುತ್ತಿದ್ದಾರೆ ಯಾಕೆ ಕೂಡಲ ಸಂಗಮ ದೇವ. ಅಲ್ಲಿ ದೇವರನ್ನ ಬೆಂಕಿ ಅಂತ ಪೂಜೆ ಮಾಡಿದರು, ಇಲ್ಲಿ ಬರೀಯಪ್ಪ ನಮ್ಮ ಮನೆ ಬೆಂಕಿ ಅಂತಂದು ಬಚ್ಚಲ ನೀರು ಬೀದಿ ಮಣ್ಣು ಹಾಕಿ ಅದನ್ನು ಬೈತಾರೆ. ಏನಿದು ಈ ಅವಿವೇಕಿಗಳು. ಅದಕ್ಕಾಗಿಯೇ ಕೆಡುಕು ಹಾರವ ಅಂತಾರೆ. ಅಲ್ಲಿ ಬ್ರಾಹ್ಮಣ ಅಂತ ಎಲ್ಲೆಲ್ಲಿ ಅನ್ನೋದಲ್ಲ ಬಸವಣ್ಣನವರು ತಮ್ಮ ಇಡೀ ವಚನದಲ್ಲಿ ಕೆಡುಕು ಹಾರವ ನಾನಲ್ಲ ಅಂತಾರೆ, ಕೆಡುಕು ಹಾರವ ನಾನಲ್ಲ ಅಂತಾರೆ. ಆದ್ದರಿಂದ ಇಲ್ಲಿ ಧರ್ಮಗುರು ಬಸವೇಶ್ವರರು, ಪ್ರಾಣಿದಯ ಮೂರ್ತಿ, ಇವರು ಏನು ಮಾಡ್ತಾರಂತಂದ್ರೆ ಮರಣ ಗೋಟಿಗೆ ಬಪ್ಪ ಕಿರುಕುಳ ದೈವ, ಮರಣ ಗೋಟಿಗೆ ಬಪ್ಪ ಕಿರುಕುಳ ದೈವಕ್ಕೆ ಕುರಿಯನಿಕ್ಕೆ ಕುಣಿದಾಡುವರು. ಕುರಿ ಸತ್ತು ಕಾವುದೇ ಹರಮಣಿದವರ, ಕುರಿ ಬೇಡ ಮರಿಬೇಡ ಬರೀ ಪತ್ರೆ ತಂದು ಮರ್ಯಾದೆ ಪೂಜಿಸಿ ಕೂಡಲ ಸಂಘ. ನೀನು ಕುರಿ ಬೇಡ ಮರಿಬೇಡ ಬರೀ ಪತ್ರೆ ತಂದು ಪೂಜೆ ಮಾಡ್ರಪ್ಪ ಅಂತಾರೆ. ಮರಣ ಗೋಟಿಗೆ ಬಪ್ಪ, ಒಂದು ಮರಣ ಗೋಟಿಗೆ ಅಂತಂದರೆ ಒಂದು ಆಲದ ಮರದಾಗ ಹೊಳ್ಳಿರ್ತೈತೆ, ಅದ್ರಾಗ ಒಂದು ಕಲ್ಲಿಟ್ಟು ದೇವರಂತಂದು ಮಾಡ್ಕೊಂಡು ಅಲ್ಲಿ ಕುರಿ ಕಡಿಬೇಕು, ಕೊಣನ ಕಡಿಬೇಕು ಅಂತಂದು. ಇಂಥವೆಲ್ಲ ಮೂಡ್ತನ. ಅದಕ್ಕಾಗಿಯೇ ಕಲ್ಲು ದೇವರ ದೇವರಲ್ಲ, ಮಣ್ಣು ದೇವರ ದೇವರಲ್ಲ, ಮರ ದೇವರ ದೇವರಲ್ಲ, ಪಂಚಲೋಹದಲ್ಲಿ ಮಾಡಿದ ದೇವರ ದೇವರಲ್ಲ. ಸೇತುಬಂಧ, ರಾಮೇಶ್ವರ, ಕಾಶಿ, ಗೋಕರ್ಣ, ಶ್ರೀಶೈಲ, ಕೇದಾರ ಮುಂತಾದ ಅಷ್ಟಾಷಷ್ಠ ತೀರ್ಥಗಳಲ್ಲಿರುವ ದೇವರಲ್ಲ. ತನ್ನ ತಾನರಿದಡೆ ತಾನೇ ದೇವರು ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ಅವು ದೇವರಲ್ಲರು ಅಂತ ಹೇಳ್ತಾರೆ ಅವರು. ಅದಕ್ಕಾಗಿಯೇ ಇಲ್ಲಿ ಮರಣ ಗೋಟಿಗೆ ಬಪ್ಪ ಕಿರುಕುಳ ದೈವ, ಕಿರುಕುಳ ದೈವವು ಅಂದರೆ ಕಾಟ ಕೊಡವು. ಇಂಥ ದೈವಗಳದವ. ಅರಗುತ್ತಿಂದು ಕರಗುವ ದೈವ, ಉರಿಯ ಕಂಡರೆ ಮುರುಟುವ ದೈವ, ಅಂಜಿಕೆ ಆದರೆ ಹೂಳುವ ದೈವ, ಅವಸರ ಬಂದರೆ ಮಾರುವ ದೈವ. ದೈವವೆಂದು ಕಾಲಡಲೆಂಬಿಲ್ಲ ಅಂತಾರೆ. ಅಷ್ಟು ದೇವರುಗಳು ಮಾಡ್ಯಾರ ಇಲ್ಲಿ ಪುರೋಹಿತಗಳು. ಈ ದೇಶದಾಗ ದೈವವೆಂದು ಕಾಲಡಲೆಂಬಿಲ್ಲ, ಅಷ್ಟು ದೇವರುಗಳು ಮಾಡಿಟ್ಟಾರೆ. ಅದಕ್ಕಾಗಿಯೇ ಈ ರೀತಿ ಅವ್ರು ಹೇಳ್ತಾರೆ, ಕುರಿಬೇಡ ಮರಿಬೇಡ ಬರೀ ಪತ್ರೆ ತಂದು ಒಂದು ಪತ್ರಿದಳ ಸಾಕಪ್ಪ, ಮರ್ಯಾದೆ ಪೂಜಿಸಿ ಕೂಡಲ ಸಂಗಮ ದೇವನ ದಯಾಮೂರ್ತಿ ಬಸವಣ್ಣ. ಇಂಥ ಅವಾಗಾಗಿ ಅವ್ರು ಹೇಳ್ತಾರೆ, ಯಾರು ಈ ಮಾದಿರ ಕಡಿಬೇಕು ಅವರಲ್ಲ, ಕೊಲ್ಲುವವನೇ ಮಾದಿಗ ಅಂತಾರೆ. ಕೊಲ್ಲುವವನೇ ಮಾದಿಗ. ಮಾದಿಗ ಅನ್ನೋದು ಜಾತಿ ಅಲ್ಲ, ಯಾರಾದ್ರೂ ಮಾಡ್ತಾರಲ್ಲ ಅವರೆಲ್ಲರೂ ಮಾದಿಗರೇ. ಕೊಲ್ಲುವವನೇ ಮಾದಿಗ, ಹೊಲಸು ತಿಮ್ಮವನೇ ಹೊಲೆಯ. ಹೊಲಸಂದ್ರೆ ಲಂಚಗಿಂತ ಯಾರು ತಿಂತಾರಲ್ಲ, ಮತ್ತು ಅವರೆಲ್ಲ ಯಾರು? ಅವ್ರು ಹೊಲೆಯರಂತ ಹೇಳ್ತಾರೆ. ಯಾರು ಕೊಲ್ತಾರಲ್ಲ, ಯಾರಾಗಿರಲಿ ಅವನು, ಜಾತಿ ಗೀತಿ ಅಲ್ಲ ಅದು ಮಾದಿಗ ಅನ್ನೋದು. ಯಾರು ಕೊಲ್ತಾರಲ್ಲ ಅವ್ರು ಮಾದಿಗರು, ಯಾರು ತಿಂತಾರಲ್ಲ ಅವ್ರು ಹೊಲೆಯರು. ಹೊಲಸು ತಿಮ್ಮನು ಹೊಲಸು ಅಂತಂದರೆ ಈ ಲಂಚ ಅವತಾರ ಅಂತಂದು ಲಂಚಗಿಂತ ತಿಂತಾರಲ್ಲ, ಮತ್ತು ಅದು ಏನದು? ಪಾಪಿಯ ಧನ, ಅದು ಪ್ರಾಯಶ್ಚಿತ್ತ. ಅದಕ್ಕೆ ಕೊಲ್ಲುವವನೇ ಮಾದಿಗನ ಜಾತಿ ಅಲ್ಲ, ಹೊಲಸು ತಿಮ್ಮನು ಹೊಲೆಯ. ಆದ್ದರಿಂದ ಪ್ರಾಣಿದಯ ಮೂರ್ತಿ ಬಸವಣ್ಣನವರು ದಯವಿಲ್ಲದ ಧರ್ಮ ದೇವದಯ ಅಂತಾರೆ. ಅದು ಧರ್ಮ ಅಲ್ಲದ ಕರ್ಮ ಅದು. ಈ ರೀತಿಯಾಗಿ ಧರ್ಮಗುರು, ವಿಶ್ವಗುರು, ಲೋಕಾದಿ ಲೋಕಗಳಿಗೆ ಗುರುವಾಗಿರ್ತಕ್ಕಂಥ ಮಹಾಗುರು ಬಸವಣ್ಣನವರು ಈ ಅಹಿಂಸೆಯ ಪಾಠವನ್ನು ಜಗತ್ತಿನ ಮಾನವ ಕೋಟಿಗೆಲ್ಲ ಬೋಧೆ ಕೊಡ್ತಾ ಇದ್ದಾರೆ. ಅಂದು ಅದಾರೆ, ಎಂದೂ ಅದಾರೆ, ಎಂದೆಂದು ಇರುವವರೇ ಅವರು. ಅದಕ್ಕಾಗಿಯೇ ಕಳಬೇಡ ಕೊಲ್ಲಬೇಡ ಅಂತಾರೆ. ಕಳುವು ಮಾಡಬೇಡ್ರಿ, ಪ್ರಾಣಿದಯ ಇರಲಿ, ಕೊಲ್ಲಬೇಡ್ರಿ ಅಂತಾರೆ. ಕೊಲ್ಲಬೇಡ್ರಿ, ಹುಸಿಯೇ ನುಡಿಯಲು ಬೇಡ, ಸುಳ್ಳು ಹೇಳಕ್ಕೆ ಹೋಗಬೇಡ್ರಿ, ಸುಳ್ಳು ಹೇಳಬೇಡ್ರಿ, ಮೋಸ ಮಾಡಬೇಡ್ರಿ, ತನ್ನ ಬಣ್ಣಿಸಬೇಡ, ನಿನ್ನನ್ನೇ ನೀನು ಹೊಗಳಿಕಬೇಡ, ಅಹಂಕಾರ ಬರ್ತತೆ, ತಪ್ಪು ಅಂತಾರೆ. ಅಹಂಕಾರ ಬರ್ತದೆ, ತಪ್ಪು. ಅನ್ಯರಿಗೆ ಅಸಹ್ಯ ಹೊಟ್ಟೆ ಕಿಚ್ಚು ಪಡಬೇಡ. ಮನೆಯೊಳಗನೆ ಕೆಚ್ಚು ಮನೆ ಸುಟ್ಟೋದು, ನೆರೆ ಮನೆ ಸುಡೋದು. ಮೊದಲು ನಿನ್ನ ಮನೆಯನ್ನು ಸುಡ್ತದೆ ಅದು. ಮನೆಯೊಳಗಡೆ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆ ಮನೆ ಸುಡೋದು ಕೂಡಲ ಸಂಗಮ ದೇವ ಅಂತಾರೆ. ಆದ್ದರಿಂದ ಈ ಸಪ್ತ ಸೂತ್ರಗಳನ್ನು ಅಳವಡಿಸಿಕೊಂಡು ಮಾನವನು ಮಹಾದೇವನಾಗಬೇಕು, ಸಕಲ ಪ್ರಾಣಿಗಳೇ ಲೇಸನ್ನು ಬಯಸಬೇಕು. ಅಂಥ ಒಂದು ಸುಬುದ್ಧಿಯನ್ನು, ಸುಜ್ಞಾನವನ್ನು, ಸದ್ಭಕ್ತಿಯನ್ನು ಮಹಾಗುರು ಬಸವೇಶ 770 ಅಮರಗಣಗಳು ನಮಗೆ ಕರುಣಿಸು ಅಂತ ಹೇಳಿಬಿಟ್ಟು ಈಗ ಈ ಅಹಿಂಸೆಯ ಈ ಮಹಾಮಂತ್ರವನ್ನು ನಾವು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳೋಣ. ಪ್ರಾಣದಯ ಮೂರ್ತಿಗಳಾಗಿ
ಪ್ರಾಣಿದಯ ಮಾನವರಾಗಿ ಶರಣರಾಗಿ ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳೋಣ. ದಯವಿಲ್ಲದ ಧರ್ಮ ದೇವದಯ. ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ. ಈ ಧರ್ಮದ ಬಸವರು ಕಟ್ಟಿದ ಧರ್ಮದ ಮೂಲ ಯಾವುದಂದರೆ ದಯೆ. ದಯವೇ ಬೇಕು. ದಯವಿಲ್ಲದ ಧರ್ಮ ಅದು ಧರ್ಮ ಅಲ್ಲ. ದಯಾವಂತರಾಗಬೇಕು ನಾವು. ಬರೀ ಮಾನವರಿಗಷ್ಟೇ ಅಲ್ಲ, ಪ್ರಾಣಿಗಳಲ್ಲಿ ದಯೆ ಇರಬೇಕು. ಸಕಲ ಪ್ರಾಣಿಗಳಿಗೂ ಲೇಸನ್ನೇ ಬಯಸುವ ಕೂಡಲ ಸಂಗನ ಶರಣರೇ ಕುಲಚರ ಅಂತಾರೆ. ಯಾಕಂದರೆ ಹೊಲೆಯರು ಮಾದರಿ ಅಂತಂದು ನಾವು ಮಾಡಿಕೊಂಡೇವಿ. ಮಾನವರು ಮಾಡಿಕೊಂಡಿರೋ ಕುಲ ಜಾತಿ ಮತ ಅಂತಂದು. ಆದ್ದರಿಂದ ಇಲ್ಲಿ ಮಾದಾರ್ ಚೆನ್ನಯ್ಯ ಅಪ್ರಣಮ ಮಾದಾರ್ ಚೆನ್ನಯ್ಯ ಅಂತಾರೆ. ಅಪ್ರಣಮ ಮಾದಾರ್ ಚೆನ್ನಯ್ಯ ಅನ್ಬೇಕಾದ್ರೆ ಮಹಾಗುರು ಬಸವಣ್ಣನವರ ಹೃದಯ ಹೇಗಿರಬೇಕದು? ಜಗತ್ತಿನ ಇತಿಹಾಸದಲ್ಲಿ ಒಬ್ಬ ಕೆಳಜಾತಿಯ ವ್ಯಕ್ತಿಗೆ ಅಪ್ಪ ಅಂತಕ್ಕಂಥದ್ದು ಜಗತ್ತಿನ ಇತಿಹಾಸದಲ್ಲಿ ಯಾರಾದರೂ ಇದ್ದರೆ ತೋರಿಸ್ಬಹುದು. ಅಪ್ಪನು ನಮ್ಮ ಮಾದಾರ್ ಚೆನ್ನಯ್ಯ. ಯಾಕಂದರೆ ಯಾವ ಜನಾಂಗವನ್ನು ಮೆಟ್ಟಿಗಿಂತಲೇ ಕಂಡು ಪಾತಾಳಕ್ಕೆ ತುಳಿದಿದ್ರಲ್ಲ, ಅವರೆಲ್ಲರನ್ನು ಲಿಂಗದ ಎತ್ತರಕ್ಕೆತ್ತಿ ಮಾಡಿ ತೋರಿಸ್ತಾರೆ. ಮಾತಾಡಲಿಲ್ಲ ಬಸವಣ್ಣನವರು, ಮಾಡಿ ತೋರಿಸ್ತಾರೆ. ಅದಕ್ಕಾಗಿ ಅಪ್ಪನ ನಮ್ಮ ಮಾದಾರ್ ಚೆನ್ನಯ್ಯ, ಬಪ್ಪನ ನಮ್ಮ ಡೋಹರ ಕಕ್ಕಯ್ಯ, ಚಿಕ್ಕಯ್ಯ ನೆಮ್ಮಯ್ಯ ಕಾಣಿರಣ್ಣ, ಅಣ್ಣನು ನಮ್ಮ ಕಿನ್ನರಿ ಬ್ರಹ್ಮಯ್ಯ, ಎನ್ನ ನೇತ ಕರಿಯರಿ ಕೂಡಲ ಸಂಗಮದೇವ ಅಂತಾರೆ. ಇನ್ನು ಮಹಾಗುರು ಬಸವಣ್ಣನವರನ್ನು ಅರಿಲಿಕ್ಕೆ ಸಾಧ್ಯನೇ ಆಗಿಲ್ಲ. ಅಪ್ಪನ ನಮ್ಮ ಮಾದಾರ್ ಚೆನ್ನಯ್ಯ, ಬಪ್ಪನ ನಮ್ಮ ಡೋಹರ ಕಕ್ಕಯ್ಯ. ಮಾದಾರ್ ಚೆನ್ನಯ್ಯಗೆ ಅಪ್ಪ ಅಂತಾರೆ, ಡೋಹರ ಕಕ್ಕಯ್ಯಗೆ ದೊಡ್ಡಪ್ಪ ಅಂತಾರೆ. ಅವ್ರ ಕಾಯಕ ಯಾವುದಂದರೆ ತೊಗಲ ಹದ ಮಾಡೋದು. ಕಾಯಕ ತೊಗಲ ಹದ ಮಾಡೋದು. ಅಂಥವರಿಗೆ ನಮ್ಮ ದೊಡ್ಡಪ್ಪ ಅಂತಾರೆ. ಚಿಕ್ಕಯ್ಯ ನೆಮ್ಮಯ್ಯ ಕಾಣಿರ. ಚಿಕ್ಕಯ್ಯ ಅಂತಂದರೆ ಅವನು ಕಾಶ್ಮೀರದಿಂದ ಬಂದಿರತಕ್ಕಂಥ ಒಬ್ಬ ಚಾಂಡಾಲ. ಅವನು ನಿಜಲಿಂಗ ಚಿಕ್ಕಯ್ಯ ಕಾನೆ ಅಪ್ಪರ ಬಸವಣ್ಣನವರ ಕರುಣೆಯಿಂದ. ಇಂಥವ್ರನ್ನೆಲ್ಲ ಮುಟ್ಟಿ ಪಾವನ ಮಾಡಿರ್ತಕ್ಕಂಥ ಮಹಾಗುರು ಬಸವಣ್ಣನವರ ಈ ಒಂದು ನಡತೇನಿದೆಯಲ್ಲ, ಇದು ಆದರ್ಶ ಮತ್ತು ಅನುಕರಣೀಯ. ಅದಕ್ಕೆ ಧರ್ಮಗುರು ಬಸವೇಶ್ವರರು ಈ ಜಾತೀಯತೆಯ ಪಿಡುಗನ್ನು ಕಳೆದೇ ಬಿಟ್ಟರು. ಅವರು ಜನಪದದಲ್ಲಿ ಹೇಳ್ತಾರೆ, ಶಿವ 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 ಎಂದು ಶಿವ ಧ್ಯಾನ ಗೈವಾಗ ಶಿವನೇ ಬಂದಾನವ್ವ ಕಲ್ಯಾಣಕ್ಕೆ, ಶಿವನೇ ಬಂದಾನವ್ವ ಕಲ್ಯಾಣಕ್ಕೆ ಶಿರಬಾಗಿ ಶಿವನ ಕಾಣೋನೋ ನಡಿರವ್ವ. ಕುಲವೆಂದು ಕೂಗಾಡುತ್ತಿರುವಾಗ, ಕುಲವೆಂದು ಕೂಗಾಡುತ್ತಿರುವಾಗ ಕುಲದ ನೆಲೆಯನ್ನು ತಿಳಿಸಾನೆ ಬಸವಣ್ಣ. ಕುಲದ ಬಣ್ಣವನ್ನು ಅಳಿಸಾನೆ. ಕುಲದ ಬಣ್ಣವನ್ನು ಅಳಿಸಿಬಿಟ್ರು ಬಸವಣ್ಣ. ಆ ಕುಲ ಈ ಕುಲ ಅಂತಂದು ಏನು ಬಣ್ಣ ಹಚ್ಚಿ ಇಟ್ಟಿದ್ರಲ್ಲ, ಅವನು ಹೊಲೆಯ, ಇವನು ಮಾದಿಗ, ಅವನು ಕುಂಬಾರ, ಇವನು ಕುರುಬ ಅಂತಂದು ಬಣ್ಣ ಹಚ್ಚಿಬಿಟ್ಟಿದ್ರು. ಕುಲದ ಬಣ್ಣವನ್ನೇ ಅಳಿಸಿಬಿಟ್ರು ಬಸವಣ್ಣನವರಂತ ಜನಪದರು ಹಾಡ್ತಾ ಇದ್ದಾರೆ. ಕಲ್ಯಾಣವೆಂಬುದು ಕೈಲಾಸವಾಯ್ತವ್ವ, ಅಲ್ಲಿರ್ಪ ಶಿವನೋ ಬಸವೇಶ ತನ ನಾಮವ ಅನುದಿನ ನೆನಿರವ್ವ. ಕಲ್ಯಾಣ ಏನಾಯ್ತು? ಕೈಲಾಸ ಆತಂತಾರೆ. ಕೈಲಾಸ ಮ್ಯಾಲೆಲ್ಲ ಕಲ್ಯಾಣನೇ ಕೈಲಾಸ, ಭೂ ಕೈಲಾಸ. ಅದು ಭೂಮಿ ಮೇಲಿರ್ತಕ್ಕಂಥ ಕೈಲಾಸ ಕಲ್ಯಾಣ. ಅಲ್ಲಿ ಶಿವ ಯಾರಂದರೆ ಬಸವಣ್ಣನೇ ಶಿವ, ಶಿವನೇ ಬಸವಣ್ಣ. ಶಿವ ನಿರಾಕಾರ, ಬಸವಣ್ಣ ಸಾಕಾರ. ಸಾಕಾರವಾದ ಬಸವಣ್ಣನೇ ನಿರಾಕಾರವಾದ ಶಿವ.
ಆದ್ದರಿಂದ ಬಸವಣ್ಣನಲ್ಲಿ ಹೆಂಗೆ ಕಾಣ್ಬೇಕಂದ್ರೆ ಶಿವನೇ ಬಸವಣ್ಣನಾಗಿ ಬಂದಾನೆ. ಶಿವನೇ ಬಸವಣ್ಣನು, ಬಸವಣ್ಣನೇ ಶಿವ. ಶಿವನೇ ಬಸವ, ಬಸವನೇ ಶಿವ. ಅದರಿಂದ ಶಿವ ಬಸವ, ಬಸವ ಶಿವ. ಷಣ್ಮುಖ ಶಿವಿಗಳು ಚೆಂದ ಹೇಳ್ತಾರೆ, ಬೀಜದೊಳಗೆ ವೃಕ್ಷ ಉಂಟು, ವೃಕ್ಷದೊಳಗೆ ಬೀಜ ಉಂಟು. ಬೀಜ ವೃಕ್ಷದಿಂದ ಹೆಸರು ಎರಡಾದಡೆಯನ್ನು ಒಳಗಿರಪ್ಪ ಸಾರ ಒಂದೇ ಆಗಿರಪ್ಪಂತೆ. ಶಿವನೇ ಬಸವಣ್ಣನು, ಬಸವಣ್ಣನೇ ಶಿವನು. ಬಸವಣ್ಣ ಶಿವ ಎಂದು ಹೆಸರು ಎರಡಾದಡೆನು. ಅಖಂಡ ವಸ್ತು ಒಂದೇ ಆದ ಕಾರಣ ನಿಮ್ಮ ಅಖಂಡೇಶ್ವರನೆಂದು ಹೆಸರಿಟ್ಟು ಕರೆದನೆಯ ದೇವರ ದೇವ ಅಂತಾರೆ. ಶಿವ ನಿರಾಕಾರ, ಬಸವಣ್ಣ ಸಾಕಾರ. ಜಗತ್ತಿನಲ್ಲಿ ಅಹಿಂಸೆಯ ಪಾಠವನ್ನು ಕಲಿಸಲಿಕ್ಕಾಗಿಯೇ ಮಹಾಗುರು ಬಸವಣ್ಣನವರು ಅನುಭವ ಮಂಟಪ ಕಟ್ಟಿದರು. ಜಾತಿ ರಹಿತ, ಧರ್ಮ ಸಹಿತ, ಕಾಯಕ ನಿರತ, ಸಂಪದ್ಭರಿತ ಕಲ್ಯಾಣ ರಾಜ್ಯವನ್ನು ಕಟ್ಟಿ ತೋರಿಸಿದರು. ಅಲ್ಲಿ 770 ಜನ, 770 ಕಸುಬಿನರ ಬಂದರೆ, ಅಂದರೆ ಕಾಯಕದವರು. ಅಲ್ಲಿ ಕುಂಬಾರರು, ಕಂಬಾರು, ಕುರುಬರು, ಕುರಿಕಾಯರು, ದನಕಾಯರು, ಚಪ್ಪಲಿ ಹೊರೆಯರು ಎಲ್ಲರೂ ಅದಾರೆ. ಇಂಥವ್ರಿಲ್ಲ ಅನ್ನಂಗಿಲ್ಲ. ಆದ್ದರಿಂದ ಬಸವ ಕಲ್ಯಾಣ ಅಂತಂದರೆ ಭುವನ ಕಲ್ಯಾಣ, ಶಿವನ ಕಲ್ಯಾಣ. ಅಂಥ ಕಲ್ಯಾಣಕ್ಕೆ ಹೋಗ್ಬೇಕಾದ್ರೆ ಕಲ್ಯಾಣವೆಂಬುದನ್ನು ಯಾರಿಗೂ ಹೋಗಬಾರದು ಅಂತಾರೆ ಅಕ್ಕ ಮಹಾದೇವಿ. ನಾನೆಂಬುದು ಹರಿದವಂಗರದ ಕಲ್ಯಾಣ ಹೋಗಬಾರದು. ಒಳ ಹೊರಗೂ ಶುದ್ಧವಾದವರಿಗಲ್ಲದೆ ಕಲ್ಯಾಣದ ತಳಿಡಬಾರದು. ಒಳಗೆ ತಿಳಿದು ಚನ್ನಮಲ್ಲಿಕಾರ್ಜುನಗಲಿದು ಉಭಯ ಲಜ್ಜಳಿದನಾಗಿ ಕಲ್ಯಾಣವ ಕಂಡು ನಮೋನಮ ಎನ್ನುತ್ತಿದ್ದನು ಕಲ್ಯಾಣವ ಕಂಡು. ಇಂಥ ಕಲ್ಯಾಣ ಇದು. ಕಲ್ಯಾಣ ಎಲ್ಲರಿಗೂ ಹೋಗಕ್ಕೆ ಬರೋದಿಲ್ಲ. ಆಸೆ ಆಮಿಷ ಎಳೆದವಂಗಲಿದ ಕಲ್ಯಾಣವ ಹೋಗಬಾರದು ಅಂತಾರೆ. ಆಸೆ ಅಂತಂದರೆ ಬಯಕೆ, ದುರಾಸೆ ಅಂದರೆ ಆಮಿಷ ಅಂತಂದರೆ ದುರ್ಬಯಕೆ. ಬೇಕು ಬೇಕು, ಇನ್ನೂ ಎಷ್ಟಿದ್ರು ಇನ್ನೂ ಬೇಕು ಬೇಕು ಬೇಕು. ಇದು ಇಲ್ಲದವ್ರಿಗೆ ಮಾತ್ರ ಕಲ್ಯಾಣಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅಂತಾರೆ. ಇಂಥ ಕಲ್ಯಾಣದು. ಕಲ್ಯಾಣವೆಂಬುದು ಕೈಲಾಸವಾಯ್ತವ್ವ, ಅಲ್ಲಿರ್ಪ ಶಿವನೋ ಬಸವೇಶ, ಅಲ್ಲಿರ್ಪ ಶಿವನೋ ಬಸವೇಶ, ತನ ನಾಮವನನು ದೇನ ನೆನಿರವ್ವ ನೆನಿರವ್ವ. ಬಸವನ ನೆನೆದಾರೆ ಬಾಳೆಲ್ಲ ಹಸನವ್ವ, ಬಯಲಾಗಿ ಹೋದೀತೆ ಬಡತಾನ. ನೋಡ್ರಿ, ಬಸವನ ನೆನೆದರೆ ಬಯಲಾಗಿ ಹೋದೀತೆ ಬಡತಾನ ಅಂತಾರೆ. ಯಾಕಂದರೆ ಕಾಯಕ ಮಾಡಕ್ಕೆ ಹಚ್ಚಿದ್ರು ಅವರು. ಯಾರು ಕಾಯಕ ಮಾಡ್ತಾರಲ್ಲ ಅವ್ರಿಗೆ ಬಡತನಲ್ಲಿ ಬರ್ತತೆ. ಕಾಯಕ ಮಾಡುವವರು ಎಂದು ಬಡವರಲ್ಲ. ಅವರು ಅಂದಂದಿಗೆ ನೂರು ತುಂಬಿದಂಥ ಸಂತೃಪ್ತರು. ಕಾಯಕ ಜೀವಿಗಳು. ಕಾಯಕ ದಾಸೋಹ. ಸತ್ಯ ಶುದ್ಧ ಕಾಯಕದಿಂದ ಗಳಿಸ್ಬೇಕು, ಅದನ್ನು ಪವಿತ್ರ ದಾಸೋಹದಲ್ಲಿ ಬಳಸಬೇಕು. ಇದನ್ನು ಕಲಿಸಿದರು ಗುರುದೇವ ಬಸವಣ್ಣನವರು. ಆದ್ದರಿಂದ ಕಲ್ಯಾಣವೆಂಬುದು ಕೈಲಾಸವಾಯ್ತವ್ವ, ಅಲ್ಲಿರ್ಪ ಶಿವನು ಬಸವೇಶ, ಆತನ ನಾಮವನ್ನು ಅನಿದರೆ ಅನುದಿನ ನೆನೆರವ್ವ ಅಂತಂದು ಜನಪದರು ಅಂದು ಹಾಡಿದ್ದಾರೆ, ಇಂದು ಹಾಡ್ತಾ ಇದ್ದಾರೆ, ಮುಂದೆ ಹಾಡುವವರೇ. ಆದ್ದರಿಂದ ಅಹಿಂಸೆಯ ಮಹಾಮೂರ್ತಿಯಾದ ಬಸವಣ್ಣನವರನ್ನು ನಾವು ಆನಂದದಿಂದ ಅವರು ಹೇಳಿರ್ತಕ್ಕಂಥ ಆದರ್ಶದ ಅನುಕರಣೆಯ, ಅವರು ಹೇಳಿದಂಥ ನಡೆದರೆ ನಾವು ಕೂಡ ಕಲ್ಯಾಣವನ್ನು ಕಾಣಬಹುದು, ನಮ್ಮ ಜೀವನವನ್ನು ಕಲ್ಯಾಣ ಮಾಡ್ಕೋಬಹುದು. ಇಲ್ಲದ್ರೆ ದುರಂತ ಕಟ್ಟಿಟ್ಟ ಬುತ್ತಿ. ಆದ್ದರಿಂದ ಎಚ್ಚರಾಗೋಣ. ಅಂಥ ಒಂದು ಸುಬುದ್ಧಿಯನ್ನು, ಸುಜ್ಞಾನವನ್ನು ಧರ್ಮಗುರು ವಿಶ್ವಗುರು ಬಸವೇಶ ನಮಗೆ ಅಂತಃಕರಣದ ಆ ಅಹಿಂಸೆಯ ಪಾಠವನ್ನು ಕಲಿಸಲಿ. ಅವರೇ ನಮ್ಮ ಹೃದಯದಲ್ಲಿ ನಿಂತು ಅಹಿಂಸೆಯನ್ನು ಬೋಧೆ ಕೊಡಲಿ ಅಂತ ಹೇಳಿಬಿಟ್ಟು ಈಗ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಶರಣಾರ್ಥಿ ಬಸವ.